ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಭೀಮಾ, ಏನೋ ಇವತ್ತು ಈ ಕಡೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಕಣ, ಇಲ್ಲೇನೋ ಪ್ಯಾನಲ್ ಅರ್ಜೆಂಟ್ ಇದೆ ಅಂತೆ, ಅದಕ್ಕೆ ಇವತ್ತು ಈ ಕಡೆ ಕಳಿಸಿದ್ದಾರೆ. ಸರಿ ಬಿಡು, ಒಳ್ಳೇದಾಯ್ತು. ತುಂಬ ದಿನ ಆಯ್ತು ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿ. ಬಾ ಮಾಡೋಣ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಏನ್ರಪ್ಪ ಸಾಂಗ್ ತುಂಬ ಜೋರಾಗಿದೆ, ಏನು ಹೊಸ ಡ್ರಾಮಾ ಪ್ರಾಕ್ಟೀಸಾ? ಓಹೋ, ಬಂದಲ್ಲಪ್ಪ ಭೀಮಾ, ಹೆವಿ ಕ್ಯಾಂಡಿಡೇಟು. ಇವನು ಪ್ರೊಡಕ್ಷನ್ಗ. ನಾನು ಯಾಕ್ರಿ ಬರಬೇಕು? ನಮ್ಮ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಜಾಸ್ತಿ ಇದೆ. ಏನು ಪ್ರಶಾಂತ್, ನೀವು ಈ ಥರ ಕೇಳ್ತಾ ಇದ್ದೀರಾ? ನೀವು ಡ್ರಾಮಾದವರೇ. ನಮಗೆ ಎಲ್ಲಪ್ಪ ನೀವು ಕನ್ಸಿಡರ್ ಮಾಡ್ತೀರಾ? ಮೊನ್ನೆ ರಾಜ್ಯೋತ್ಸವದಲ್ಲಿ ಯಾವುದೋ ದೊಡ್ಡ ಪಾತ್ರ ಮಾಡೋಣ ಅಂದರೆ ನೀವೆಲ್ಲ ಎಲ್ಲಪ್ಪ ಬಿಟ್ರಿ. ಅಯ್ಯೋ ಪ್ರಶಾಂತ್, ನಾನೆಲ್ಲಿ ಬೇಡ ಅಂದಪ್ಪ, ಡೈರೆಕ್ಟರ್ ಬೇಡ ಅಂದಿದ್ದು. ನನಗೆಲ್ಲ ಗೊತ್ತಿದೆ ಬಿಡ್ರಿ ಸನತ್, ನನ್ನ ಕೆಲಸ ಇದೆ, ನಾನು ಇನ್ನು ಹೊರಡ್ತೇನೆ. ಇದೇನೋ ಭೀಮಾ, ಹಿಂಗೆ ಹೇಳ್ಬಿಟ್ಟೋದ? ಅವನು ಇಲ್ಲಿ ಮಾತ್ರ ಅಲ್ಲ ಕಣೋ, ಎಲ್ಲ ಕಡೆ ಹಿಂಗೆ ಹೇಳ್ತಾ ಇದ್ದಾನೆ. ಸನತ್ತೇ ನಂಗೆ ಚಿಕ್ಕ ಪಾತ್ರ ಕೊಡ್ಸಿದ್ದು ಅಂತ. ಎಂತ ಸಾವು ಮಾರೆ? ಕಾಮಿಡಿ ಗೊತ್ತಾ? ಈಗಲೂ ಅವನಿಗೆ ಚಿಕ್ಕ ಪಾತ್ರನೇ. ಬಿಡು ಮರೆ, ನಮ್ಗೆ ಯಾಕೆ ಬೇಕು? ಆಮೇಲೆ ನಾವೇ ಹೇಳಿದ್ದು ಅನ್ಕೋತಾರೆ. ಅದು ಸರಿ, ಈಗ ಯಾವ ಡ್ರಾಮಾ ಸ್ಕಿಟ್ಟು ಇಲ್ವಾ? ಇದು ಡಿಸೆಂಬರ್ ಕಣೋ, ಕ್ವಾರ್ಟರ್ ಎಂಡು, ಕೆಲಸ ತುಂಬ ಇರುತ್ತೆ. ಈ ಸಂಡೇ ಬೇರೆ ಡ್ಯೂಟಿಗೆ ಬರಬೇಕು, ಅದ್ರಲ್ಲಿ ನೀನು ಬೇರೆ ಡ್ರಾಮಾ ಸ್ಕಿಟ್ಟು ಅಂತ ಇದೆಯಾ. ಸರಿ ಬಿಡಪ್ಪ, ಕೆಲಸ ನೋಡೋಣ. ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ ಮೇಡಮ್. ಏನು ಮೇಡಮ್ ಇಲ್ಲಿ ಇಷ್ಟು ದೂರ? ಹಾಂ ಮೇಡಮ್, ನಮಸ್ತೆ. ಏನೋ ಡ್ರಾಮಾ ಸ್ಕಿಟ್ ಅನ್ನೋದು ಇದೆಯಾ? ಏ ಸನತ್, ನೀವು ಮಾತ್ರ ಅಲ್ಲ, ಯಾರು ನೋಡಿದ್ರು ನನ್ನನ್ನು ಅದೇ ಕೇಳ್ತಾರ್ರಿ. ಅದರಲ್ಲೂ ಕಿರಣ್ ಸರ್ ಜೊತೆ ಹೋದ್ರೆ ಅಂತೂ ಕನ್ಫರ್ಮ್ ರೀ, ಡ್ರಾಮಾನೇ ಅನ್ಕೊತಾರೆ. ಹಾಂ, ಅದು ಬಿಡಿ, ನಮ್ಮೆಲ್ಲರನ್ನು ಆಲ್ರೆಡಿ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಬಂದಿದ್ದ ವಿಷಯ ಏನಂದರೆ ನಂಗೆ ಟ್ರಾನ್ಸ್ಫರ್ ಆಗಿದೆಪ್ಪ. ನೋಡ್ದ ಭೀಮಾ? ಹಾಂ ಮೇಡಮ್, ಕೆಲಸ ಸ್ಟಾರ್ಟ್ ಮಾಡಿ. ಭೀಮಾ, ಒಂದು ಸ್ಟೂಲ್ ತರಿಸು. ಸ್ಟೂಲ್ ಸಾಲಲ್ಲ, ಲ್ಯಾಡ್ರ್ ತರಿಸ್ಬಿಡ್ತೀನಿ. ಮೇಡಮ್, ಇಷ್ಟು ಬೇಗ ಮುಗೀತಾ? ಓಹೋ, ಮೇಡಮ್ ತುಂಬ ಫಾಸ್ಟು. ಫಾಸ್ಟು ಇಲ್ಲ, ಏನೂ ಇಲ್ಲ, ಆಲ್ಮೋಸ್ಟ್ ಮುಗ್ದಿದೆ. ಆದರೆ ನಂಗೊಂದು ಡೌಟ್ ಬರ್ತಿದೆ. ಹಾಂ, ಡೌಟಾ? ಹೌದು ಸನತ್, ಇಲ್ಲಿವರೆಗೂ ನಾನು ಮಾಡಿರೋ ಕೆಲಸ ಸರಿ ಇದೆಯಾ ಇಲ್ವಾ ಅಂತ ಡೌಟ್ ಬರ್ತಾ ಇದೆ. ಅದರಲ್ಲಿ ಯಾಕೆ ಮೇಡಮ್ ಡೌಟು? ನೀವು ಮಾಡಿರೋ ಕೆಲಸನ ನೀವೇ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಅದೇ ಹೇಗೆ ಚೆಕ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭೀಮೇಶ್. ಅದೇ ಮೇಡಮ್, ಸೆಲ್ಫ್ ಕ್ಯೂ ಸಿ. ಅಂದರೆ? ಸೆಲ್ಫ್ ಕ್ಯೂ ಸಿ ಅಂದರೆ ನಾವು ಮಾಡಿರೋ ಕೆಲಸನ ಡಾಕ್ಯುಮೆಂಟ್ ಪ್ರಕಾರ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೆಕ್ಸ್ಟ್ ಸ್ಟೇಜ್ಗೆ ಕಳಿಸೋದು. ಅಕಸ್ಮಾತ್ ಏನಾದರೂ ಡಿಫೆಕ್ಟ್ಸ್ಗಳಿದ್ರೆ ಅಲ್ಲೇ ಸರಿ ಮಾಡಿಬಿಡ್ಬೋದು. ಇದರಿಂದ ವೇಸ್ಟೇಜ್ ಕೂಡ ರೆಡ್ಯೂಸ್ ಆಗುತ್ತೆ. ಹಾಂ ಮೇಡಮ್, ಇದರಿಂದ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಅರೆ, ಇದನ್ನೆಲ್ಲ ನಾವೇ ಮಾಡಬೇಕಾ? ಇದರಲ್ಲಿ ನಮ್ಮ ಪಾತ್ರ ಏನು? ಹೌದು ಮೇಡಮ್, ಸೆಲ್ಫ್ ಚೆಕ್ ಮಾಡೋದ್ರಿಂದ ನಮ್ಮನ್ನು ನಾವೇ ಪ್ರೋತ್ಸಾಹ ಮಾಡಿಕೊಂಡಾಗುತ್ತೆ. ನಾವು ಮಾಡಿರೋ ಕೆಲಸಕ್ಕೆ ನಾವೇ ತಾನೇ ಜವಾಬ್ದಾರರು. ಇದರಿಂದ ಸ್ಕಿಲ್ ಡೆವಲಪ್ ಆಗುತ್ತೆ. ಹಾಗೆ
ಇನ್ಸ್ಪೆಕ್ಷನ್ ಟೆಕ್ನಿಕ್ಸು ಇಂಪ್ರೂವ್ ಆಗುತ್ತೆ. ನಮ್ದೇನಾದ್ರೂ ಫೀಡ್ಬ್ಯಾಕ್ ಇದ್ರೆ ಮ್ಯಾನೇಜ್ಮೆಂಟ್ಗೆ ಕೊಡ್ಬೋದು. ಆಮೇಲೆ ರಿಕರಿಂಗ್ ಇಶ್ಯೂಸ್ ಏನಾದಿದ್ರೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ, ಮತ್ತೆ ಕರೆಕ್ಟಿವ್ ಮೆಷರ್ಸು ತಗೋಬಹುದು. ಇದಕ್ಕೆಲ್ಲ ಏನ್ ಪ್ರೊಸೀಜರು? ಮೇಡಮ್, ಇದರಲ್ಲಿ ಇಂಪಾರ್ಟೆಂಟ್ ಆಗಿ 3 ಸ್ಟೆಪ್ಸ್ ಇದೆ: ಚೆಕ್ ಪಾಯಿಂಟ್ಸ್, ಡಾಕ್ಯುಮೆಂಟೇಶನ್ ಹಾಗೂ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಮೇಡಮ್, ಚೆಕ್ ಪಾಯಿಂಟ್ಸಲ್ಲಿ ವಿಜುವಲ್ ಇನ್ಸ್ಪೆಕ್ಷನ್, ಮೆಜರ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಈ ಎಲ್ಲ ಚೆಕ್ ಪಾಯಿಂಟ್ಸನ್ನು ಡಾಕ್ಯುಮೆಂಟ್ ಮಾಡಬೇಕು. ರೈಟ್ ಟೂಲ್ ಫಾರ್ ರೈಟ್ ಜಾಬ್. ಅದೇ ಮೇಡಮ್ ಟೂಲ್ಸ್ ಅಂಡ್ ಟೆಕ್ನಿಕ್ಸು. ಅಬ್ಬಾ, ಇಷ್ಟೆಲ್ಲ ಮಾಡೋದ್ರಿಂದ ಏನ್ ಬೆನಿಫಿಟ್ಟು? ಇದ್ರ ಬೆನಿಫಿಟ್ಸ್ ಬಗ್ಗೆ ನಾನು ಹೇಳ್ತೀನಿ. ಹೋ, ಮೇಡಮ್ಮೇ ಬಂದ್ರಲ್ವಾ, ಮುಂದಿಂದು ಅವರೇ ಹೇಳ್ತಾರಲ್ಲ. ಸಾರಿ ಮಂಜುಳಾ, ಇದನ್ನೆಲ್ಲ ನಿಮಗೆ ಮೊದಲೇ ಹೇಳಬೇಕಾಗಿತ್ತು. ಈ ಸೆಲ್ಫ್ ಚೆಕ್ದು ಬೆನಿಫಿಟ್ಸ್ ಏನಪ್ಪಾ ಅಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಡಿಫೆಕ್ಟ್ಸ್, ರಿಡಕ್ಷನ್ ಆಫ್ ರೀವರ್ಕ್ ಅಂಡ್ ವೇಸ್ಟೇಜ್, ಇನ್ಕ್ರೀಸ್ಡ್ ಎಂಪ್ಲಾಯಿ ಓನರ್ಶಿಪ್. ಈ ಅರ್ಲಿ ಡಿಟೆಕ್ಷನ್ ಅಂಡ್ ಡಿಫೆಕ್ಟ್ಸ್ ಅಲ್ಲಿ ಏನಪ್ಪ ಬರುತ್ತೆ ಅಂದರೆ, ಈ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಏನಾದರೂ ಆಗಿದ್ರೆ ಅದನ್ನ ಇಲ್ಲೇ ಪರಿಹರಿಸಿ ಮುಂದೆ ದೊಡ್ಡ ಸಮಸ್ಯೆಗಳಾಗೋದನ್ನ ಇಲ್ಲೇ ಪರಿಹಾರ ಮಾಡಬಹುದು. ಇದರಿಂದ ಕ್ವಾಲಿಟಿ ಕಲ್ಚರ್ ಇಂಪ್ರೂವ್ ಆಗತ್ತೆ, ಮತ್ತೆ ಓವರ್ ಆಲ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ನಮ್ಮ ಕಂಪನಿಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಎಲ್ಲಾ ಪ್ರೋಸೆಸ್ಸಿಗೂ ಅದರದೇ ಆದ ಡಾಕ್ಯುಮೆಂಟ್ಸ್ಗಳಿದೆ. ಅದು ನಿಮ್ಗೆಲ್ಲ ಗೊತ್ತಲ್ವಾ? ಕ್ವಾಲಿಟಿ ಹ್ಯಾಪನ್ಸ್ ವೆನ್ ಯು ಕೇರ್ ಎನಫ್ ಟು ಡೂ ಯುವರ್ ಬೆಸ್ಟ್. ನಮ್ಮ ಸೆಲ್ಫ್ ಕ್ವಾಲಿಟಿ ಚೆಕ್ ಅನ್ನೋದು ಶಾಪ್ ಫ್ಲೋರ್ನ ಉತ್ಪಾದನಾ ಗುಣಮಟ್ಟವನ್ನ ಮತ್ತು ಕಾರ್ಯಕ್ಷಮತೆಗೆ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಉದ್ಯೋಗಿಗಳು ಗುಣಮಟ್ಟದ ಉತ್ಪಾದನೆ ತಯಾರಿಸುವಲ್ಲಿ ವ್ಯಕ್ತಿಗತ ಹೊಣೆಗಾರಿಕೆ ಅಂದ್ರೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋದ್ರಲ್ಲಿ ಸಂಸ್ಥೆಯ ನಿರಂತರ ಸುಧಾರಣೆಗೆ ಒಂದು ಪರಂಪರೆಯನ್ನೇ ರೂಪಿಸುತ್ತೆ. ಫ್ರಮ್ ದಿಸ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಓವರ್ ಆಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂಡ್ ಟು ಮೇಂಟೈನ್ ದ ಕಲ್ಚರ್ ಆಫ್ ಅಕೌಂಟಬಿಲಿಟಿ. ಈ ಸೆಲ್ಫ್ ಕ್ವಾಲಿಟಿ ಚೆಕ್ನಲ್ಲಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಇಂದ ಏಕೀಕರಣವಾದ ಉತ್ಪಾದನಾ ಪ್ರಕ್ರಿಯೆಯನ್ನ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನ ಹೆಚ್ಚಿಸಬಹುದು. ಇದರಿಂದ ಉದ್ಯೋಗಿಗಳ ದಿನನಿತ್ಯ ಪ್ರಕ್ರಿಯೆಯ ಮಹತ್ವಪೂರ್ಣ ಸುಧಾರಣೆ ಕೂಡ ತರಬಹುದು. ಅಂದ್ರೆ ಸೆಲ್ಫ್ ಚೆಕ್ಸ್ ಕ್ಯಾನ್ ಲೀಡ್ ಟು ಸಿಗ್ನಿಫಿಕೆಂಟ್ ಎನ್ಹಾನ್ಸ್ಮೆಂಟ್ ಇನ್ ಪ್ರಾಡಕ್ಟ್ ಕ್ವಾಲಿಟಿ ಅಂಡ್ ಎಂಪ್ಲಾಯಿ ಎಂಗೇಜ್ಮೆಂಟ್. ಮೇಡಮ್, ಇದರಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ಇವಾಗ ಗೊತ್ತಾಯ್ತು. ಅದಕ್ಕೆ ಸನ್ನತ್ ಹೇಳ್ತಾರೆ, ಕ್ವಾಲಿಟಿ ಇಸ್ ನಾಟ್ ಎಕ್ಸ್ಪೆನ್ಸಿವ್, ಇಟ್ ಈಸ್ ಪ್ರೈಸ್ಲೆಸ್ ಅಂತ. ಸರಿ, ಈಗ ಸೆಲ್ಫ್ ಚೆಕ್ ಬಗ್ಗೆ ಎಲ್ರಿಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ. ಕೆಲಸ ಕಂಟಿನ್ಯೂ ಮಾಡೋಣ? ಸರಿ ಮೇಡಮ್. ಹಾ, 1 ನಿಮಿಷ. ಕೆಲಸ ಶುರು ಮಾಡೋ ಮೊದಲು ಈ ವರ್ಷದ ಕ್ವಾಲಿಟಿ ಥೀಮ್ ನ ಹೇಳಿ ಕೆಲಸ ಶುರು ಮಾಡೋಣ. ಪ್ರತಿ ಹಂತದಲ್ಲೂ ಮಾಲೀಕತ್ವವೆಂದರೆ ಗುಣಮಟ್ಟವನ್ನು ಯಾವಾಗಲೂ ಪೂರೈಸಿದಂತೆ. गुणवत्ता का मूल आधार जिम्मेदारी से किया गया हर कार्य. Ownership at every step means quality is always met. ನಮ್ಮ BHEL ನಮ್ಮ ಹೆಮ್ಮೆ. Our BHEL our pride. This show is performed by Sanat Bolar, Bimesh, Prashant Godke, Sriram, Manjula, Rajeshwari. Concept and show directed by Kiran and team.